ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಜರುಗಿತು. ದೇವದುರ್ಗ ತಾಲೂಕಿನ ಕೊಪ್ಪರ ಗ್ರಾಮದ ಪಿಎಂ ಶ್ರೀ ಸರ್ಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪರಿಸರ ಜಾಗೃತಿ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಕಾರ್ಯಕ್ರಮವನ್ನು ಪರಿಸರ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ವನಸಿರಿ ಫೌಂಡೇಶನ್ ರಾಜ್ಯಾಧ್ಯಕ್ಷರಾದ ಅಮರೇಗೌಡ ಮಲ್ಲಾಪುರ್ ಅವರು ಸಸಿ ನೆಟ್ಟು ನೀರುಣಿಸುವ ಮೂಲಕ ಚಾಲನೆ ನೀಡಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಖ್ಯಾತ ಉದ್ಯಮಿದಾರರು ಹಾಗೂ ಸಮಾಜ ಸೇವಕರಾದ ಭಾನು ಪ್ರಕಾಶ್ ರೇಣದ್ ಮಾತನಾಡಿ, ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಕರ್ತವ್ಯ. ಪರಿಸರವನ್ನು ನಾವು ಕಾಪಾಡಿದರೆ ಪರಿಸರ ನಮ್ಮನ್ನು ಕಾಪಾಡುತ್ತದೆ. ಪ್ರತಿ ವರ್ಷ ಜೂನ್ 5ಕ್ಕೆ ವಿಶ್ವ ಪರಿಸರ ದಿನ ಆಚರಿಸುತ್ತೇವೆ. ಪರಿಸರ ದಿನಾಚರಣೆ ಕೇವಲ ಒಂದೇ ದಿನಕ್ಕೆ ಸೀಮಿತವಾಗದೆ ಪ್ರತಿದಿನ ಆಚರಿಸಬೇಕು. ವನಸಿರಿ ಫೌಂಡೇಶನ್ ತಂಡ ಅಮರೇಗೌಡ ಮಲ್ಲಾಪುರ್ ನೇತೃತ್ವದಲ್ಲಿ ಪ್ರತಿದಿನ ಪರಿಸರ ದಿನಾಚರಣೆ ಆಚರಿಸುತ್ತಿದ್ದಾರೆ. ಪರಿಸರ ಮಾಲಿನ್ಯ ತಡೆಯುವ ನಿಟ್ಟಿನಲ್ಲಿ ಸಸಿ ನೆಟ್ಟು ಆಕ್ಸಿಜನ್ ಕ್ರಾಂತಿ ಯೋಜನೆ ಅಭಿಯಾನ ಪ್ರಾರಂಭಿಸಿ ಶಾಲಾ ವಿದ್ಯಾರ್ಥಿಗಳಿಗೆ, ಸಾರ್ವಜನಿಕರಿಗೆ ಪರಿಸರ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಪರಿಸರ ಪ್ರಜ್ಞೆ ಮೂಡಿಸುತ್ತಿದ್ದಾರೆ. ನಿಜಕ್ಕೂ ವನಸಿರಿ ತಂಡ ಕಾರ್ಯ ಶ್ಲಾಘನೀಯ. ದೇವದುರ್ಗವನ್ನು ಹಸಿರುಕರಣ ಮಾಡುವಲ್ಲಿ ವನಸಿರಿ ತಂಡದ ಜೊತೆಗೆ ಕೈಜೋಡಿಸಲು ಸದಾಕಾಲ ಸಿದ್ದರಿದ್ದೇವೆ ಎಂದು ತಿಳಿಸಿದರು. ಹಿರಿಯ ಪ್ರಾಥಮಿಕ ಶಾಲೆ ಕೊಪ್ಪರದ ವಿದ್ಯಾರ್ಥಿಗಳಾದ ನಾವು ಇನ್ನು ಮುಂದೆ ವರ್ಷದಲ್ಲಿ ಕನಿಷ್ಠ 10 ಗಿಡಗಳನ್ನಾದರೂ ನೆಟ್ಟು ಬೆಳೆಸುತ್ತೇವೆ ಎಂದು ತಮ್ಮ ಮುಂದೆ ಪ್ರತಿಜ್ಞೆ ಮಾಡುತ್ತೇವೆ. ಆ ಅಣ್ಣ ನಮಗೆ ಪರಿಚಯ ಆಗಿ ಸುಮಾರು 4-5 ವರ್ಷ ಆಯಿತು. ನಿಮ್ಮನ್ನೆಲ್ಲ ಪರಿಸರದ ಬಗ್ಗೆ ಜಾಗೃತಿ ಆಗಬೇಕಂತ ಒಂದು ನಿಟ್ಟಿನಲ್ಲಿ ಊರಿಗೆ ಕೇಳನ್ ಕೂಗನ್ನ ತಮ್ಮಿಂದ ಕೂಡಿಸಿದ್ರು. ಅಂತ ಒಂದು ವ್ಯಕ್ತಿ ನಮ್ಮ ದೇವದುರ್ಗಕ್ಕೆ ಬಂದಾಗ ನನಗೆ ಖುಷಿ ಆಯ್ತು. ನಾವು ಯಾವುದೋ ಒಂದು ಕೆಲಸ ಬಿಟ್ಟು ಇಲ್ಲಿ ಬರ್ತೀವಿ ಅನ್ನೋದಕ್ಕಿಂತ ಮುಖ್ಯವಾಗಿ ನಾವಿಲ್ಲಿ ಬಂದು ನೋಡಿದಾಗ ನಮ್ಮ ಶಾಲಾ ದಿನಗಳು ನಮಗೆ ನೆನಪಾದವು. ನಿಮ್ಮಲ್ಲಿರೋ ಶಿಸ್ತು, ಆ ಶಿಕ್ಷಕರಿಂದ ವೃಂದದವರು ನಿಮಗೆ ಕಲಿಸಿಕೊಟ್ಟಿರ್ತಕ್ಕಂಥ ದಾರಿ ನನಗೆ ಬಹಳ ಇಷ್ಟ ಆಯಿತು. ಪರಿಸರ ದಿನಾಚರಣೆ ಇವತ್ತಿನ ದಿನ ಯಾವ ತರ ಮಾಡ್ತಾರಂದ್ರೆ, ಮಂತ್ರಿ ಬಂದ, ಫಾರೆಸ್ಟ್ನವನು ಸಸಿ ತಂದ, ಇವರಿಬ್ಬರು ಹಾಕಿ ಹೋದ್ರು, ಆಡು ಬಂದು ತಿಂದೋಯ್ತು. ಇದು ಮೂಲತಃ ಪರಿಸರ ದಿನಾಚರಣೆ. ಇಲ್ಲಿ ಆಗ್ಲೇ ನಮ್ಮ ಸಾಲುಮರದ ತಿಮ್ಮಕ್ಕ ಹೆಸರು ಘೋಷಣೆ ಮಾಡಿದರೆ, ಬಹುಶಃ ಆ ಮೊಮ್ಮಗಳಾದ್ರೂ ಆಗ್ಲಿ, ತಿಮ್ಮಕ್ಕ ಆಗದಿದ್ರು ಆಕಿನ ಪಕ್ಕದಾಗ ಇನ್ನೊಬ್ಬಕ್ಕೆ ಸಣ್ಣಕ್ಕ ಆಗ್ಲಿ. ವಿಶೇಷ ಪರಿಸರದ ಬಗ್ಗೆ ಎಲ್ಲೋ 4 ಮಾತಾಡಿ ಅದರ ಬಗ್ಗೆ ವಿಚಾರವನ್ನ ಬೇರು ಸಮೇತ ಬಿಡುವಂತ ಸಮಯ ಇವತ್ತು ಬಹಳ ಮುಖ್ಯವಾಗಿದೆ. ನಿಮ್ಗೆಲ್ಲ ಅನಿಸಿರ್ಬೋದು, ಈ ಒಂದು ಬೋರ್ಡ್ ಹಾಕಿ ನಾವು ಕಾರ್ಯಕ್ರಮ ಮಾಡ್ಕೊಂಡು ಇಲ್ಲಿ ಕೇಳ್ರಮ್ಮ, ನಾವು ಎಲ್ಲಿ ಭಾಷಣ ಮಾಡಿಲ್ಲ, ಗುರು ಪರಿಸರ ಮಾಲಿನ್ಯ ನಮಗೆ ಎಷ್ಟು ಕಾಡ್ತಾ ಇದೆ ಅಂತಂದ್ರೆ, ಮೈಕಲ್ ಜಾಕ್ಸನ್ ಅಂತ ಒಬ್ಬನು ಡಾನ್ಸರ್ ಇದ್ದ, ಗೊತ್ತಾ ನಿಮ್ಗೆ? ಗೊತ್ತಾ? ಆತ ಬದುಕಬೇಕು, ಒಂದು 200 ವರ್ಷ 100 ವರ್ಷ ಬದುಕಬೇಕು ಅಂತ ಆತ ಯಾವ ರೂಮ್ನಲ್ಲಿ ವಾಸ ಮಾಡುತ್ತಿದ್ದ, ಇಷ್ಟೇ ಇದ್ದು ಗಾಳಿ ಹೋಗ್ಬೇಕನ್ನೋ ಮಿಷನ್ ಇಟ್ಕೊಂಡಿದ್ರು. ಇಷ್ಟೇ ಇದ್ದು ಗಾಳಿ ಹೋಗ್ಬೇಕನ್ನಂತ ಒಂದು ಮಿಷನ್ ಸೆಟ್ ಮಾಡಿದ್ರು. 40ರಿಂದ 42 ಜನ ಡಾಕ್ಟರ್ ಇದ್ರು ಅವನಿಗೆ, ಆದ್ರೂ 50 ವರ್ಷ ದಾಟ್ಲಿಲ್ಲ. ಯಾಕೆ ಹೇಳ್ರಿ? ನಾವು ಜೀವನದಲ್ಲಿ ಏನು ಕೃತಕ ಮಾಡ್ತೀವಿ ಅದು ಯಾವುದು ಶಾಶ್ವತ ಅಲ್ಲ. ಅವನು 50 ವರ್ಷದಲ್ಲೇ ಸತ್ತೋದ. ನೀವೆಲ್ಲ ಸರ್ಕಾರಿ ಶಾಲೆಯಲ್ಲಿ ಕಲ್ತಿದ್ರಲ್ಲ, ಮುಂದೊಂದಿನ ದೊಡ್ಡ ದೊಡ್ಡ ಅಧಿಕಾರಿ ಆಗ್ತೀರಿ, ಇನ್ನಿನ್ನ ಏನೇನು ಹುದ್ದೆಗಳನ್ನು ಅಲಂಕಾರ ಮಾಡ್ತೀರಿ. ಈ ಸಂದರ್ಭದಲ್ಲಿ ಸುಭಾಷ್ ಪಾಟೀಲ್ ಪ್ರಾಚಾರ್ಯರು, ರಾಜ್ಯ ವನಸಿರಿ ಫೌಂಡೇಶನ್ ಜಾಲತಾಣದ ಅಧ್ಯಕ್ಷ ಚನ್ನಪ್ಪ ಕೆ ಹೊಸಳ್ಳಿ, ದೇವದುರ್ಗ ತಾಲೂಕ್ ಅಧ್ಯಕ್ಷ ಪ್ರಕಾಶ್ ಪಾಟೀಲ್, ಮುಖ್ಯ ಗುರು ಶರಣಪ್ಪ, ಸದಸ್ಯ ಸುನಿಲ್ ಜಾರಲ್ದಿನ್ನಿ, ಶಿಕ್ಷಕರಾದ ಕಲ್ಲಪ್ಪ, ಕುಮಾರಿ ಮಂಜುಳಾ, ಕಾಸಿಂ, ಸಿದ್ದಪ್ಪ, ವಿನೋದ್, ವಿವೇಕಾನಂದ, ನರಸಿಂಹ, ಬಸ್ಲಿಂಗಪ್ಪ, ಮಲ್ಲಪ್ಪ, ಜಯಶ್ರೀ, ಸಫೇದಾ, ನಿರ್ಮಲಾ, ಅಂಬಮ್ಮ ಹಾಗೂ ವಿದ್ಯಾರ್ಥಿ